ಕಾಮಗಾರಿಗೆ ಇಂದು ಶಾಸಕ ಬಿ ಶಿವಣ್ಣ ಚಾಲನೆ. ಆನೇಕಲ್ನ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಡಿಸೊಣ್ಣಹಟ್ಟಿ ಗ್ರಾಮದಿಂದ ತಿರುಮಗೊಂಡನಹಳ್ಳಿ ಮುಖ್ಯ ರಸ್ತೆಗೆ ಇಂದು ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಶಾಸಕ ಬಿ ಶಿವಣ್ಣ ಚಾಲನೆ ನೀಡಿದರು. ಅಂದಾಜು 1 ಕೋಟಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ವೇಟ್ ಎಕ್ಸ್ ಹಾಕಲಾಗಿದ್ದು, ಗ್ರಾಮಸ್ಥರ ಕೋರಿಕೆ ಮೇರೆಗೆ ಶಾಸಕರ ಅನುದಾನದಲ್ಲಿ ಕಾಮಗಾರಿಗೆ ಚಾಲನೆ ನೀಡಿದರು. ಮರಸೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿ, ಗ್ಯಾರಂಟಿ ಅನುಷ್ಠಾನ ತಾಲೂಕು ಅಧ್ಯಕ್ಷ ಪುರುಷೋತ್ತಮ್ ರೆಡ್ಡಿ, ಮುಖಂಡರಾದ ಭಾರ್ಗವ್ ರೆಡ್ಡಿ, ಕಸಬಾ ಹೋಬಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಗೌಡ, ಗ್ರಾಮ ಪಂಚಾಯಿತಿ ಸದಸ್ಯ ವನಿತಾ ನಾರಾಯಣ್ ರೆಡ್ಡಿ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಎಸ್ಟಿಡಿ ರಮೇಶ್, ಶ್ರೀನಿವಾಸ್, ಮುಖಂಡರಾದ ಮುನಿರಾಜು, ಪಾಪಣ್ಣ, ವಸಂತ್, ಬಂಡಾಪುರ ಅನಿಲ್, ವೆಂಕಟೇಶ್, ಆನಂದ್, ಬೊಮ್ಮಸಂದ್ರ, ಪುರಸಭಾ ಸದಸ್ಯ ಚಲಪತಿ, ಬಿಐಎ ಅಧ್ಯಕ್ಷ ಪ್ರಸಾದ್ ಉಪಸ್ಥಿತರಿದ್ದರು. ಇವತ್ತು ನಮ್ಮ ಸರ್ಕಾರದ ಅನುದಾನದಲ್ಲಿ ಇವತ್ತು ಆಡಿಸೊಣ್ಣಹಟ್ಟಿ ರೋಡ್ ಸುಮಾರು ದಿವಸದಿಂದ ತುಂಬ ಮೊದಲೇ ಮಾಡಬೇಕಾಗಿತ್ತು ರಸ್ತೆ. ಆದರೆ ಈ ರಸ್ತೆಗೆ ಹಾಕಿದ್ದಂಥ ಅನುದಾನವನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಕ್ಕೆ ಈ ರಸ್ತೆ ಸುಮಾರು ದಿನ ಪೆಂಡಿಂಗ್ ಇತ್ತು. ಇವತ್ತು ಈ ರಸ್ತೆ ಮತ್ತು ನಮ್ಮ ಅದು ಬಳಗ ತಿರುಮಗೊಂಡನಹಳ್ಳಿಯಿಂದ ನಮ್ಮ ಆಡಿಸೊಣ್ಣಹಟ್ಟಿ ಸ್ವಲ್ಪ ಮುಂದುಗಡೆವರೆಗೂ ಕೂಡ ಇವತ್ತು ಕಾಂಕ್ರೀಟ್ ಇವತ್ತು ಒಳ್ಳೆಯ ರೀತಿಯಲ್ಲಿ ರಸ್ತೆಗಳು, ಕೆಲವೊಂದು ಕಡೆ ರಸ್ತೆಗಳು ತುಂಬ ಹಾಳಾಗಿದ್ದಾವೆ. ಹಂತವಾಗಿ ಎಲ್ಲ ರಸ್ತೆಗಳು ಕೂಡ ಕಾಂಕ್ರೀಟೀಕರಣ ಮತ್ತು ಡಾಂಬರೀಕರಣ ಮಾಡಿ ಇವತ್ತು ನಮ್ಮ ಇನ್ನೊಂದು ಯೋಜನೆಯಲ್ಲಿ ಸುಮಾರು 30 ಕಿಲೋಮೀಟ್ರ್ ರಸ್ತೆಗಳು ಕೊಟ್ಟಿದ್ದಾರೆ. ಟಾರ್ ರಸ್ತೆ ಎಲ್ಲೆಲ್ಲಿ ತುಂಬ ಹಳ್ಳಗಳಾಗಿದ್ದಾವೆ ಅದೆಲ್ಲನೂ ಕೂಡ ಮಾಡಿ. ಮರಸೂರು ಗ್ರಾಮ ಪಂಚಾಯಿತಿಯ ಆಡಿಸೊಣ್ಣಹಟ್ಟಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ರಸ್ತೆ ಹಾಳಾಗಿತ್ತು. ನಮ್ಮ ಶಾಸಕರ ಹತ್ರ ಕೇಳಿದಾಗ ಆ ರಸ್ತೆನ ಅಗಲೀಕರಣ ಮಾಡಿ ಈ ಸದ್ಯಕ್ಕೆ ಒಂದು 500 ಮೀಟರ್ ರಸ್ತೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ತುಂಬ ಅವ್ರಿಗೆ ಧನ್ಯವಾದಗಳು ಹೇಳ್ತೇನೆ. ಇನ್ನು ಮುಂದಿನ ದಿನಗಳಲ್ಲಿ ಈ ರಸ್ತೆಯನ್ನು ಮರಸೂರಿನವರೆಗೂ ಮತ್ತು ಆಡಿಸೊಣ್ಣಹಟ್ಟಿಯಿಂದ ಮಡಿವಾಳ ಮತ್ತು ಆಡಿಸೊಣ್ಣಹಟ್ಟಿಯಿಂದ ಮರಸೂರುವರೆಗೂ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ದೇವರು ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ